ಹುಕ್ಕೇರಿ ಸರ್ವ ಜನಿವಾರ ಸಮುದಾಯದವರಿಂದ ಬೃಹತ್ ಪ್ರತಿಭಟನೆ. ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಸಿಇಟಿ ವಿದ್ಯಾರ್ಥಿಗಳ ಜನಿವಾರ ತೆಗೆದು ಪರೀಕ್ಷಾ ಕೊಠಡಿಗೆ ಬರಹೇಳಿ ಮಾನಸಿಕ ಹಿಂಸೆ ನೀಡಿದ ಘಟನೆಯನ್ನು ಖಂಡಿಸಿ ಹುಕ್ಕೇರಿಯಲ್ಲಿ ಬ್ರಾಹ್ಮಣ ಸಮಾಜದವರು ಹಾಗೂ ಸರ್ವ ಜನಿವಾರ ಸಮಾಜದವರು ಹಾಗೂ ಪ್ರಮುಖರು ಬುಧವಾರ ಪ್ರತಿಭಟನೆ ನಡೆಸಿದರು. ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ಬಂದ್ ಮಾಡಲಾಯಿತು. ನಂತರ ಸ್ಥಳಕ್ಕೆ ಆಗಮಿಸಿದ ಶ್ರೀಮತಿ ಮಂಜುಳಾ ನಾಯಕ ತಹಶೀಲ್ದಾರರು ಹುಕ್ಕೇರಿ ಸರ್ವ ಸಮಾಜದ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿದರು. ಅವರು ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ನಾನು ತಲುಪಿಸುತ್ತೇನೆ ಎಂದು ಹೇಳಿದರು. ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದಿರುವ ಘಟನೆ ಅಮಾನವೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸರ್ವ ಜನಿವಾರ ಸಮಾಜದರು ಈ ಅಧಿಕಾರಿಗಳ ಮೇಲೆ ತೀವ್ರವಾಗಿ ಕ್ರಮವನ್ನು ಜರುಗಿಸಬೇಕೆಂದು ಪ್ರತಿಭಟಿಸಿದರು. ಈ ಪ್ರತಿಭಟನೆಯಲ್ಲಿ ಶ್ರೀ ಚಂದ್ರಕಾಂತ್ ಪಾಟೀಲ್ ಜೈನ್ ಸಮಾಜದ ಮುಖಂಡರು ಮಾತನಾಡಿ, ಬ್ರಾಹ್ಮಣ ಸಮುದಾಯದ ಮೇಲೆ ಹಿಂದೆಯೂ ಹಲವು ಬಾರಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತೇಜೋವಧೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಿದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು. ಶ್ರೀ ಬಾಪು ಸಿಂಗ್ ರಜಪೂತ ನಿವೃತ್ತ ಶಿಕ್ಷಕರು, ಮರಾಠ ಸಮಾಜದ ಮುಖಂಡರು ಮಾತನಾಡಿ, ಸಿಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿ ಜನಿವಾರ ತೆಗೆಸಿದ್ದು ಸಂವಿಧಾನ ವಿರೋಧಿ ಕೃತ್ಯ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಆಗ್ರಹಿಸಿದರು ಹಾಗೂ ಅವರಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಹಾಗೂ ಜೈನ್ ಸಮಾಜದ ಮುಖಂಡರು, ಮರಾಠ ಸಮಾಜದ ಮುಖಂಡರು, ಶ್ರೀ ವಿಶ್ವಕರ್ಮ ಸಮಾಜದ ಮುಖಂಡರು, ಈ ಸಂದರ್ಭದಲ್ಲಿ ಶ್ರೀ ಗುರುರಾಜ್ ಕುಲಕರ್ಣಿ, ಶ್ರೀ ಬಾಹುಬಲಿ ನಾಗುನೂರಿ, ಶ್ರೀ ಸಂಜು ಮುತಾಲಿಕ್, ಶ್ರೀ ಸುರೇಶ್ ಉಪಾಸಿ, ಶ್ರೀ ಪದ್ಮರಾಜ್ ಪೋತದಾರ, ಶ್ರೀ ಶ್ರೀಧರ್ ಕಥಗಲಿ, ಶ್ರೀ ಬಾಹುಬಲಿ ಸೊಲ್ಲಾಪುರ, ಶ್ರೀ ಸಂಜು ಬಸ್ತವಾಡೆ, ಶ್ರೀ ಜೈ ಸಿಂಗ್ ಸನದಿ, ಶ್ರೀ ವಿವೇಕ್ ಪುರಾಣಿಕ, ಶ್ರೀ ಸಂತೋಷ್ ಪಾಜಕ್, ಶ್ರೀ ಬಾಹುಬಲಿ ಸೊಲ್ಲಾಪುರ, ಶ್ರೀ ಪ್ರಸಾದ ಕಾಡೆ, ಶ್ರೀಧರ್ ಕುಲಕರ್ಣಿ, ಡಾ ರವೀಂದ್ರ ಬಡಿಗೇರ್, ಶ್ರೀ ಗಿರೀಶ್ ಕುಲಕರ್ಣಿ, ಶ್ರೀ ವಿಜಯ ದೇಸಾಯಿ, ಶ್ರೀ ಮಾರುತಿ ಪವಾರ್, ಶ್ರೀ ಸುರೇಶ್ ಕಾಗಿನಕರ್ ಹಾಗೂ ವಿವಿಧ ಸಮಾಜದ ಮುಖಂಡರು, ಗಣ್ಯಮಾನ್ಯರು, ಯುವಕರು ಹಾಗೂ ವಿವಿಧ ಗ್ರಾಮದ ಸರ್ವ ಸಮಾಜದವರು ಉಪಸ್ಥಿತರಿದ್ದರು. SD 71 ಕನ್ನಡ ನ್ಯೂಸ್ ಹುಕ್ಕೇರಿ. ನಮ್ಮ ಜನಿವಾರ ನಮ್ಮ ಹಕ್ಕು. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಸರ್ ಮಾತಾಡ್ರಿ ಶಿಪಲ್. ಇನ್ನ ನಮ್ಮ ಕರ್ನಾಟಕ ಸಿಇಟಿ ಪರೀಕ್ಷೆಯಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗ, ಧಾರವಾಡ ಇತರ ಕಡೆ ಜನಿವಾರನ ತೆಗೆದು ಅವರಿಗೆ ಎಕ್ಸಾಮಕ್ಕೆ ಕೊಡುವಂತ ಮಾಡಿದ್ದಾರೆ. ಬಹಳ ಖಂಡನೀಯ. ಶಿವದಾರ ಹಾಗೂ ಜನಿವಾರ ಹಾಕಿಗಳು ಅವರವರ ಹಕ್ಕದ ನಮ್ಮ ಇದರಲ್ಲಿ ಕಾಯ್ದೆಯಲ್ಲಿ, ಆದ್ರೂ ಅದನ್ನು ತಪ್ಪಿಸೋದು ಖಂಡನೀಯ. ಮತ್ತು ಇದೇ ಪ್ರಕಾರ ಮೊನ್ನೆ ಬಾಂಬೆದಲ್ಲಿ ನಮ್ಮ ಜೈನ ಬಸದಿಯನ್ನು ಒಂದು ಭಸ್ಮ ಮಾಡಿದ್ರು, ಅದು ಸಹ ಖಂಡನೀಯ. ಅದರಂತೆ ನಮ್ಮ ಜೈನ ಸಮಾಜದವರು ಪುರುಷರು ಸ್ವಾಮಿಗಳು ಬರುವಾಗ ಯಾವುದೇ ತರಹದ ಅವರಿಗೆ ರಕ್ಷಣೆ ಇಲ್ಲ, ಅವರಿಗೆ ಇರಲು ಇದೇ ಇಲ್ಲ. ಆ ಪ್ರಕಾರ ನಾವು ಎಷ್ಟೋ ಸರಿ ಮನೆ ಸಲ್ಲಿಸಿದರೂ ಸರ್ಕಾರದಿಂದ ಏನೂ ಆಗಿಲ್ಲ. ಆ ಪ್ರಕಾರ ಈ ಪ್ರಕಾರ ಎಲ್ಲರೂ ನಾವು ಒಂದುಗೂಡಿ, ನಾವು ಅಲ್ಪಸಂಖ್ಯಾತರು ಒಂದುಗೂಡಿ ಸರ್ಕಾರನ ತಿಳಿಸಬೇಕು. ಈ ಮೊನ್ನೆ ಆದಂತಹ ಸಿಇಟಿ ದೇಶದಲ್ಲಿ ಅದರ ಹಿಂದೆ ಯಾರಿದ್ದಾರೆ ಅದನ್ನು ಕಂಡು ಹಿಡಿದು ಸರ್ಕಾರ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿ ನಾನು ಈ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ಶಿಕ್ಷೆ ಸಮಾಜದ
ಇದು ಕೇವಲ ಒಂದು ನಮ್ಮ ಹೋರಾಟ ಸಾಂಕೇತಿಕವಾಗಿದೆ. ಸರ್ಕಾರಕ್ಕೆ ಪ್ರತಿಭಟನೆ ಮೂಲಕ ನಾವು ಇವತ್ತು ಇದನ್ನು ಮನವಿ ಕೊಡ್ತಾ ಇದ್ದೀವಿ. ಆದರೆ ಇದು ಉಗ್ರ ಹೋರಾಟ ಆಗುತ್ತೆ. ಯಾರು ಮಾಡಿದರೆ ಹಿಂದೆ ಯಾರು ಕೈವಾಡ ಇದೆ ಅಂತವರು ಸಹಿತ ಅದನ್ನ ಕೇವಲ ಯಾರು ಅಮಾಯಕರನ್ನ ಯಾರು ಹೋಮ್ಗಾರ್ಡ್ಸ್ ಸಸ್ಪೆಂಡ್ ಮಾಡಿದ್ರೆ ಆಗಂಗಿಲ್ಲ. ಇದರಿಂದ ಜನವಾರವನ್ನು ವೈಯಕ್ತಿಕವಾದಂತ ಅವರವರ ಧಾರ್ಮಿಕ ಹಕ್ಕುಗಳನ್ನ ಯಾವುದೇ ಸಮಾಜ ಇರಲಿ ಅವರವರ ಧಾರ್ಮಿಕ ಅದ್ರ ಹಿಂದೆ ಯಾರಿದ್ದಾರೆ ಅದನ್ನ ಸರ್ಕಾರ ಕೂಡಲೇ ತಪಾಸಣೆ ಮಾಡಬೇಕು. ಅಂತರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನಾಗಿ ತೆಗೆದುಕೊಳ್ಳಬೇಕು ಅನ್ನುವಂತ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ತುಂಬಾ ಅಷ್ಟೇ ಅಲ್ಲ ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ. ತುಂಬಾ ಎಲ್ಲಾರು ಸಿಬ್ಬೈಡ್ಲೋಗ ಮುಂದೆ ಬಡಿಗೆ ಮಾತಾಡಿದಾನು ಮುಂದೆ ನಾವೊಂದು ಮಾತಾಡಿದ್ವು ಪುಟ್ಟ ಯಾರು ಮಾತಾಡ್ತಾರ